ಯಾಕೆ ಅಂತಂದರೆ ಇದು ಪವರ್ ಲೂಮ್ ಯುಗದಲ್ಲಿ ಅಂದರೆ ಮಿಷಿನ್ಸ್ ಪ್ರಾಡಕ್ಟ್ ಅಂತ ಏನು ಹೇಳ್ತೀವಿ ಇವಾಗ ಕೈಮಗ್ಗದಲ್ಲಿ ದಿನಕ್ಕೆ 2 ಸಾರಿ ಆಗುವಂಥದ್ದು ಮಿಷಿನಲ್ಲಿ ಒಂದಿನಕ್ಕೆ 10-15 ಈ ಥರ ತುಂಬ ಈಗ ಕ್ವಾಂಟಿಟಿ ಹೋಗ್ತಾ ಇರುತ್ತೆ. ಮತ್ತು ಮ್ಯಾನ್ ಪವರ್ ಇಲ್ಲ ಅನ್ನೋದಕ್ಕೆ ಕಾಸ್ಟ್ ಕೂಡ ಕಡಿಮೆ ಇರುತ್ತೆ. ಮತ್ತು ನೇಕಾರರು ಇವಾಗ ಅವ್ರದ್ದು ಉದ್ಯೋಗ ಬೆಳೆಸೋದು ಅಂತಂದರೆ ಡಿಪೆಂಡ್ಸ್ ಅಪಾನ್ ದ ರಿಕ್ವೈರ್ಮೆಂಟ್. ನೀವು ಇವಾಗ 10 ಸೀರೆ ತೊಗೊಳ್ತೀರಾ ಅನ್ಕೊಳ್ಳಿ, ಅದರ 20% ಮಾರ್ಜಿನ್ ಮಾಡೇ ಮಾಡ್ತೀರಾ. ಯಾಕಂದರೆ 20% ಬರದೇ ಬರುತ್ತೆ. ಆ 20% ಆ ಲಾಭ ಏನಿದೆ ಅದರಲ್ಲಿ ಫಸ್ಟ್ ಆಮೇಲೆ ನೀವು ಇನ್ನೊಂದು ಅನ್ಕೋಬೋದು. ಬಿಸ್ನೆಸ್ ಇದು ಸ್ಲೋ ಪ್ರಾಸೆಸ್, ಅಂದರೆ ಒಂದೇ ಸತಿಗೆ ನೀವು ಮುಂದೆ ಹೋಗೋಕ್ಕಾಗೋದಿಲ್ಲ. ನೀರಿಂದ ಇದು ಮಾಡಿಕೊಂಡು ಟ್ರೈ ಮಾಡಿಕೊಂಡು ನಾವು ಬ್ಲೆಂಡ್ ಮಾಡಿ ಯಾವ್ದು ಔಟ್ಪುಟ್ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ನಾವು ಮಾರ್ಕೆಟಲ್ಲಿ ತೊಗೊಂಡ್ಬಂದು ಮಾಡ್ಬೋದು. ಇವಾಗ ಇನ್ನೊಂದು ಏನಾಗಿದೆ ಅಂತಂದರೆ ಇದು ಕಾಟನ್ ಹಾಕಿದ್ರೆ ತುಂಬ ದಪ್ಪ ಥರ ಕಾಣಿಸ್ತಾರೆ, ಆ ಥರ ಅಲ್ಲ. ಕಾಟನಲ್ಲಿ ಮಲ್ ಕಾಟನ್ ಅಂತ ಇದೆ, ಖಾದಿ ಕಾಟನ್ ಇದೆ, ಮರ್ಸರೈಸ್ ಕಾಟನ್ ಇದೆ, ಹಲವಾರು ಕಾಟನ್ಗಳಿದೆ. ಅದನ್ನ ನಾವು ಹೇಗೆ ಯೂಸ್ ಮಾಡ್ತೀವಿ ಎಲ್ಲ ಕೇಳೋದು. ಈಗ ಅಡ್ಡಿ ದಿರಿಸಿದೆ ಇಲ್ಲ, ಅಡ್ಡಿ ದಿರಿಸಿದೆ ಅಲ್ಲ, ಎಲ್ಲರೂ ಹಾಕೋಬೋದು. ಇನ್ಸ್ಪೈಟ್ ಆಫ್ ಇರ್ರೆಸ್ಪೆಕ್ಟಿವ್ ಆಫ್ ಏಜಸ್ ಎಲ್ಲರೂ ವೇರ್ ಮಾಡೋಂಥ ಸೀರೆಗಳು. ಮತ್ತು ಅದಕ್ಕೆ ಅಷ್ಟು ದಿನ ತಗೊಳ್ತಾರೆ. ಹಾಗಾಗಿ ಮ್ಯಾನ್ ಪವರ್ ಜಾಸ್ತಿ ಆಗುತ್ತೆ, ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಅದೇ ರೀತಿ ಅದ್ರ ಬೆಲೆನೂ ಇದೆ. ಹಾಗಂತ ನಮ್ಮ ಹತ್ರ ಪ್ಲೇನ್ ಸ್ಯಾರೀಸ್ ಇದೆ, 1050 ಸ್ಟಾರ್ಟ್ ಆಗುತ್ತೆ. ಹ್ಯಾಂಡ್ ಪ್ಲಾನ್ ಬರುತ್ತೆ. ಹಿಂದೆ ಆದಂಥ ಒಂದು ದಾರಿನಲ್ಲಿ ಹೋಗ್ಬೇಕಂತಂದರೆ ಫಸ್ಟ್ ಬೇಕಾಗಿರೋದು ಪ್ಯಾಷನ್ ಅನ್ನೋ ಒಂದು ಬೇಕೇ ಬೇಕು. ಯಾಕಂದರೆ ನಾವು ಹೋಗೋ ದಾರಿ ಹೋಗಿದ ತಕ್ಷಣ ಎಲ್ಲ ಸಡನ್ನಾಗಿ ಸಿಗೋದಿಲ್ಲ. ಲಾಟ್ ಆಫ್ ಹಾರ್ಡ್ ವರ್ಕ್ ಮತ್ತು ಇದು ನಾವು ಮಾಡ್ತೀವಿ ಅನ್ನೋದು ಒಂದು ಕಲೆನ ನಾವು ಇಟ್ಕೊಂಡು ನಾವು ಕೆಲಸ ಮಾಡಿದ್ರೆ ಅಂತಂದರೆ ಡಿಪೆಂಡ್ಸ್ ಅಪಾನ್ ದ ರಿಕ್ವೈರ್ಮೆಂಟ್. ನೀವು ಇವಾಗ 10 ಸೀರೆ ತೊಗೊಳ್ತೀರಾ ಅನ್ಕೊಳ್ಳಿ, ಅದರ 20% ಮಾರ್ಜಿನ್ ಮಾಡೇ ಮಾಡ್ತೀರಾ. ಯಾಕಂದರೆ 20% ಬರದೇ ಬರುತ್ತೆ. ಆ 20% ಆ ಲಾಭ ಏನಿದೆ ಅದರಲ್ಲಿ ಫಸ್ಟ್ ಆಮೇಲೆ ನೀವು ಇನ್ನೊಂದು ಅನ್ಕೋಬೋದು. ಬಿಸ್ನೆಸ್ ಇದು ಸ್ಲೋ ಪ್ರಾಸೆಸ್, ಅಂದರೆ ಒಂದೇ ಸತಿಗೆ ನೀವು ಮುಂದೆ ಹೋಗೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಇದು ಪವರ್ ಲೂಮ್ ಯುಗದಲ್ಲಿ ಅಂದರೆ ಮಿಷಿನ್ಸ್ ಪ್ರಾಡಕ್ಟ್ ಅಂತ ಏನು ಹೇಳ್ತೀವಿ ಇವಾಗ ಕೈಮಗ್ಗದಲ್ಲಿ ದಿನಕ್ಕೆ 2 ಸಾರಿ ಆಗುವಂಥದ್ದು ಮಿಷಿನಲ್ಲಿ ಒಂದಿನಕ್ಕೆ 10-15 ಈ ಥರ ತುಂಬ ಈಗ ಕ್ವಾಂಟಿಟಿ ಹೋಗ್ತಾ ಇರುತ್ತೆ. ಮತ್ತು ಮ್ಯಾನ್ ಪವರ್ ಇಲ್ಲ ಅನ್ನೋದಕ್ಕೆ ಕಾಸ್ಟ್ ಕೂಡ ಕಡಿಮೆ ಇರುತ್ತೆ. ಮತ್ತು ನೇಕಾರರು ಇವಾಗ ಅವ್ರದ್ದು